ಹಲವು ಗೊಂದಲಗಳ ಮಧ್ಯೆ ಇಂದು ದೆಹಲಿಗೆ ಸಿಎಂ ಡಿಕೆಶಿ. ಸಂಪುಟ ವಿಸ್ತರಣೆ, ಮಹಿಳಾ ಕೋಟಾ ಭರ್ತಿ, ನಿಗಮ ಮಂಡಳಿ ನೇಮಕ, ಅಸಮಾಧಾನಿತರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿಗಿರಿ ನೀಡುವಂತಹ ವಿಷಯ, ಹಲವು ವಿಚಾರಗಳನ್ನು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನ ದೆಹಲಿಗೆ ಹಾರಿರುವ ಸತೀಶ್ ಜಾರಕಿಹೊಳಿ. ಇತ್ತ ರಾಜ್ಯದಲ್ಲೇ ಇರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅನುಪಸ್ಥಿತಿಯಲ್ಲಿ ನಡೆಯುತ್ತಾ ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹಲವು ಗೊಂದಲಗಳ ಮಧ್ಯೆ ಇವತ್ತು ಡಿಕೆಶಿ ದೆಹಲಿ ಪ್ರಯಾಣ ಕೈಗೊಂಡಿರುವಂತಕ್ಕದ್ದು ಸಂಪುಟ ವಿಸ್ತರಣೆ ವಿಚಾರ ಇರಬಹುದು, ಹಾಗೆ ಮಹಿಳಾ ಕೋಟಾ ಭರ್ತಿ, ನಿಗಮ ಮಂಡಳಿ ನೇಮಕ ವಿಚಾರವಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಅಸಮಾಧಾನಿತರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿಗಿರಿ ನೀಡುವಂತಹ ವಿಷಯ ಕೂಡ ಇವತ್ತು ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇರುವಂತಕ್ಕದ್ದು. ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ದೆಹಲಿಗೆ ಸಿಎಂ ಡಿಕೆಶಿ ಪ್ರಯಾಣ ಬೆಳೆಸಿದ್ದಾರೆ. ಒಂದು ಕಡೆ ಬೆಂಗಳೂರಿನಲ್ಲಿಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರುವಂತಕ್ಕದ್ದು. ಖರ್ಗೆ ಅನುಪಸ್ಥಿತಿಯಲ್ಲಿ ನಡೆಯುತ್ತಾ ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಕ್ಕದ್ದು. ಹಾಗಾದ್ರೆ ಸಭೆಯಲ್ಲಿ ಏನೇನು ಚರ್ಚೆ ಆಗಬಹುದು? ಸಚಿವ ನಾಗೇಂದ್ರ ರಾಜೀನಾಮೆ ನೀಡಿದ್ರೆ ಸಿದ್ದು ಡಿಮ್ಯಾಂಡ್ ಪ್ರಕಾರ ಕುರುಬ ಸಮುದಾಯದ ಬಸವರಾಜು ಶಿವಣ್ಣನವರಿಗೆ ನೀಡಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೆ ವಾಲ್ಮೀಕಿ ಸಮುದಾಯಕ್ಕೆ ಮತ್ತೆ ಕೊಡುವುದಾದ್ರೆ ಅನ್ನಪೂರ್ಣ ತುಕಾರಾಮ್ಗೆ ನೀಡುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತಕ್ಕದ್ದು. ಇದರಿಂದ ಮಹಿಳಾ ಕೋಟಾ ಪ್ಲಸ್ ಬಳ್ಳಾರಿ ಪ್ರಾತಿನಿಧ್ಯ ಪ್ಲಸ್ ವಾಲ್ಮೀಕಿ ಸಮುದಾಯ 3 ಕೂಡ ಕ್ಲಿಯರ್ ಆಗಲಿದೆ. ಒಂದು ಕಡೆ ಸಂಪುಟ ಪುನರಚನೆ ವಿಸ್ತರಣೆ ಆಗಿದೆ, ಮತ್ತೆ ಪುನರಚನೆ ಆಗುತ್ತೆ ಎನ್ನುವ ಗುಸುಗುಸು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತಕ್ಕದ್ದು. ಒಂದು ಕಡೆ ಹಿರಿಯ ಶಾಸಕರು ಕೂಡ ಅಸಮಾಧಾನಿತರಾಗಿದ್ದಾರೆ, ಅವರಿಗೆ ಆ ಸ್ಥಾನಗಳನ್ನು ಕೊಡುವ ಚಾನ್ಸಸ್ ಇದೆ ಅಂತ ಕೂಡ ಹೇಳಲಾಗ್ತಿರುವಂತಕ್ಕದ್ದು. ಇನ್ನು ಒಂದು ಸ್ಥಾನ ಕೂಡ ಇನ್ನು ಭರ್ತಿ ಆಗಬೇಕು, ಆ ವಿಚಾರವಾಗಿಯೂ ಕೂಡ ಇವತ್ತು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಇನ್ನೊಂದು ವಿಚಾರ, ಹಾಗೆ ನಾಗೇಂದ್ರ ಅವರ ವಿಚಾರ ಕೂಡ ಇವತ್ತು ಡಿಕೆಶಿ ಪ್ರಸ್ತಾಪ ಮಾಡ್ತಾರಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹಲವು ಗೊಂದಲಗಳ ಮಧ್ಯೆ ಇಂದು ದೆಹಲಿಗೆ ಸಿಎಂ ಡಿಕೆಶಿ ಪ್ರಯಾಣ ಬೆಳೆಸಿರುವಂತಕ್ಕದ್ದು. ಸಂಪುಟ ವಿಸ್ತರಣೆ, ಮಹಿಳಾ ಕೋಟಾ ಭರ್ತಿ, ನಿಗಮ ಮಂಡಳಿ ನೇಮಕ, ಅಸಮಾಧಾನಿತರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿಗಿರಿ ನೀಡುವಂತಹ ವಿಚಾರ, ಈ ಎಲ್ಲ ವಿಚಾರಗಳು ಕೂಡ ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನವೇ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿ ಪ್ರಯಾಣ ಕೈಗೊಂಡಿರುವಂತಕ್ಕದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಾರುತಿ, ನಾಗೇಂದ್ರ ವಿಚಾರವಾಗಿ ರಾಜ್ಯ ರಾಜಕಾರಣದಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂತಕ್ಕದ್ದು. ರಾಜೀನಾಮೆ ಕೊಡ್ತಾರಾ ಅಥವಾ ಮುಂದುವರಿಕೆ ಆಗುತ್ತಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಬಿಜೆಪಿ ಒಂದ್ ಕಡೆ ಪಾದಯಾತ್ರೆ ಹಮ್ಮಿಕೊಂಡಿದೆ. ಈ ಹಿನ್ನೆಲೆ ಸೆಪ್ಟೆಂಬರ್ 1ರ ಒಳಗೆ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರಾ ಅಂತ ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ. ಹೌದು, ರಾಜೀನಾಮೆ ವಿಚಾರವಾಗಿ ಈಗಾಗಲೇ ಸಿಎಂ ಅವ್ರ ಜೊತೆ ನಾಗೇಂದ್ರ ಅವರು ಮಾತನಾಡಿದ್ದಾರೆ ಎಂಬ ಚರ್ಚೆ ಈಗ ರಾಜಕೀಯ ಮತ್ತು ಕಾಂಗ್ರೆಸ್ ನಲ್ಲಿ ಇರುವಂತದ್ದು. ಇದರ ನಡುವೆ ಇವತ್ತು ಸಿಎಂ ಆಗಿರುವಂತಹ ಡಿಕೆಶಿ ಅವರು ದೆಹಲಿಗೆ ಹೋಗ್ತಾ ಇರುವಂತದ್ದು. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್ ಅವ್ರನ್ನ ಮಾತುಕತೆಯನ್ನ ಮಾಡುವ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಇತ್ತೀಚೆಗೆ ನಡೆದಿರುವಂತಹ ರಾಜಕೀಯ ಬೆಳವಣಿಗೆಗಳಾಗಿರ್ಬೋದು ಮತ್ತು ಸದನದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಯ್ತು, ಪ್ರಮುಖವಾಗಿ ನಾಗೇಂದ್ರ ವಿಚಾರ ಇಟ್ಕೊಂಡು ಬಿಜೆಪಿ ಮಾಡ್ತಿರುವಂತಹ ಪಾದಯಾತ್ರೆ ಆಗಿರ್ಬೋದು ಮತ್ತು ಅಧಿವೇಶನದಲ್ಲಿ ಚರ್ಚೆ ಆದ ವಿಚಾರಗಳ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆಗುವ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ 1ನೇ ತಾರೀಕು ಏನು ಸೆಪ್ಟೆಂಬರ್ 1ರಿಂದ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ, ಅದ್ರೊಳಗೆ ರಾಜೀನಾಮೆ ಪಡಿಬೇಕಾ ಬೇಡವಾ ಎಂಬ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರ ಜೊತೆ ಏನು ಡಿಕೆಶಿ ಅವರು ಚರ್ಚೆ ಮಾಡ್ತಾರೆ. ಇನ್ನೊಂದ್ ಕಡೆ ಇನ್ನು ಸಾಕಷ್ಟು ವಿಚಾರಗಳಿವೆ. ಯಾಕಂದ್ರೆ ಪ್ರಮುಖವಾಗಿ ಸಚಿವ ಸ್ಥಾನ ಸಿಗದೆ ಇರುವಂತ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ, ಅದರ ಬಗ್ಗೆ ಕೂಡ ಚರ್ಚೆ ಆಗ್ಬೇಕು. ಮತ್ತೆ ಮಹಿಳಾ ಕೋಟಾದಡಿ ಇನ್ನ ಏನೋ ಒಂದು ಯಾರಿಗೂ ಕೂಡ ಮಹಿಳಾ ಕೋಟಾದಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ, ಅದು ಕೂಡ ಸಂಪೂರ್ಣವಾಗಿ ಚರ್ಚೆ ಆಗುವ ಸಾಧ್ಯತೆ ಇರುವಂತದ್ದು. ಈಗಾಗಲೇ ನಾಗೇಂದ್ರನ ಒಂದು ವೇಳೆ ರಾಜೀನಾಮೆ ಪಡೆದು ಬಳ್ಳಾರಿ ಭಾಗದಲ್ಲೇ ಆಗಿರುವಂತಹ ಅನ್ನಪೂರ್ಣ ತುಕಾರಾಮ್ ಅವರು ಕೊಟ್ಟರೆ ಒಂದ್ ಕಡೆ ಎಸ್.ಟಿ. ಕೋಟೆವರೆಗೂ ಕೂಡ ಕಂಪ್ಲೀಟ್ ಆದಂಗ ಆಗತ್ತೆ. ಮತ್ತೆ ಅದೇ ರೀತಿಯಾದಂತೆ ಏನು ಮಹಿಳೆಯರಿಗೂ ಸಚಿವ ಸ್ಥಾನ ಕೊಟ್ಟಂಗೆ ಆಗುತ್ತೆ ಎಂಬ ಲೆಕ್ಕಾಚಾರ ಸದ್ಯ ಕಾಂಗ್ರೆಸ್ ನಲ್ಲಿ ಇರುವಂತದ್ದು. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅಸಮಾಧಾನಕ್ಕೆ ಕಾರಣ ಆಗಿರುವಂತಹ ಬಸವರಾಜ ಶಿವಣ್ಣ ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡ್ಬೇಕಾಗಿದೆ. ಅದ್ರ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರ
ಮಾತುಕತೆಯನ್ನ ಮತ್ತು ಸಲಹೆಯನ್ನ ಕೇಳುವಂತ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ ಬೆಂಗಳೂರಿನ ಕೃಷ್ಣಪ್ಪ ಮತ್ತು ಅವರ ಮಗ ಆಗಿರುವಂತಹ ಪ್ರಿಯಾ ಕೃಷ್ಣ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಚರ್ಚೆ ಆಗುತ್ತೆ. ಈಗ ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಕೂಡ ನಿನ್ನೆ ನಡೆದಂತ ಸಿಎಂ ಮೀಟಿಂಗ್ ಇಂದಲೂ ಕೂಡ ಸಂಪೂರ್ಣವಾಗಿ ದೂರ ಉಳಿದಿದ್ರು ಮತ್ತು ಸದನದಿಂದಲೂ ಕೂಡ ದೂರ ಉಳಿದಿದ್ರು. ಹೀಗಾಗಿ ರಾಜ್ಯದಲ್ಲಿರುವಂತಹ ಗೊಂದಲಗಳ ಪರಿಹಾರದ ಬಗ್ಗೆ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಆಗುತ್ತೆ. ಮತ್ತೆ ಮುಂದೆ ನಿಗಮ ಮಂಡಳಿಯ ಆಯ್ಕೆ ಬಗ್ಗೆ, ಅಧ್ಯಕ್ಷರ ಆಯ್ಕೆ ಬಗ್ಗೆ ಕೂಡ ಅವರ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇರುವಂತದ್ದು ಸುಲಭ. ಒಟ್ಟಿನಲ್ಲಿ ಈ ವಾರದಲ್ಲಿ ಏನೋ ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ ಇಲ್ವಾ, ಅಥವಾ ಇವತ್ತು ಫೈನಲ್ ಆಗುವ ಸಾಧ್ಯತೆ ಇರುವಂತದ್ದು ಸುರಭಿ. ಮಾರುತಿ, ಇನ್ನೊಂದೇನಂದ್ರೆ ಹಲವು ಗೊಂದಲಗಳ ಮಧ್ಯೆ ಇಲ್ಲಿ ಡಿಕೆಶಿ ಅವರು ದೆಹಲಿ ಪ್ರಯಾಣ ಬೆಳೆಸಿರುವಂತಕ್ಕದ್ದು. ಇನ್ನು ದೆಹಲಿಗೆ ಸಿಎಂ ಅವರು ಪ್ರಯಾಣ ಬೆಳೆಸೋಕ್ಕಿಂತ ಮುಂಚೆನೆ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿ ಪ್ರಯಾಣ ಕೈಗೊಂಡಿರುವಂತಕ್ಕದ್ದು. ಒಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲೇ ಇದ್ದಾರೆ. ಈ ಖರ್ಗೆ ಅನುಪಸ್ಥಿತಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯುತ್ತಾ, ಏನೆಲ್ಲ ಚರ್ಚೆ ಆಗ್ಬಹುದು ಪ್ರಮುಖ ವಿಚಾರಗಳು ಅಂತ? ಸುರ್ವಿ, ಹೌದು. ಯಾಕೆಂದ್ರೆ ಎಐಸಿಸಿ ಅಧ್ಯಕ್ಷರು ಸದ್ಯ ಇವತ್ತು ಕಲಬುರ್ಗಿಗೆ ಹೋಗ್ತಾರೆ ಎಂಬ ಚರ್ಚೆ ಮತ್ತೆ ಅವರ ಟಿಪಿಯಲ್ಲಿ ಇರುವಂತದ್ದು. ಹೀಗಾಗಿ ಎಐಸಿಸಿ ಅಧ್ಯಕ್ಷರಾಗಿಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಹೊರತುಪಡಿಸಿ ಕೇವಲ ರಾಹುಲ್ ಗಾಂಧಿ, ಸಿಎಂ ಮತ್ತೆ ಅದೇ ರೀತಿ ವೇಣುಗೋಪಾಲ್ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡ್ತಾರಾ ಎಂಬ ಪ್ರಶ್ನೆ ಇಲ್ಲಿ ಮೂಡ್ತಿದೆ. ಯಾಕೆಂದ್ರೆ ಎಐಸಿ ಅಧ್ಯಕ್ಷರು ಪ್ರಮುಖವಾಗಿ ಬೇಕು. ಬಟ್ ಅವ್ರನ್ನ ಹೊರತುಪಡಿಸಿ ಅವರ ಮೀಟಿಂಗ್ ಆದ ನಂತರ ಎಐಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾಹಿತಿ ಮತ್ತು ಪರ್ಮಿಷನ್ ಪಡೆಯುವ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನೊಂದ್ ಕಡೆ ಸದ್ಯ ಈಗಿರುವಂತಹ ಬೆಳವಣಿಗೆಗಳ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ಆಗುತ್ತೆ. ಈಗಿರುವಂತಹ ಸಚಿವರುಗಳಲ್ಲಿ ಒಂದು ಸ್ಥಾನ ಮಾತ್ರ ಖಾಲಿ ಇರುವಂತದ್ದು ಮತ್ತು ಬಾಕಿ ಉಳಿದಂತ ಏನಷ್ಟು ಸಾಕಷ್ಟು ಜನ ಅಸಮಾಧಾನಗೊಂಡಿದ್ದಾರೆ, ಅವ್ರಿಗೂ ಕೂಡ ಮನವೊಲಿಸಬೇಕಾಗುತ್ತೆ ಚರ್ಚೆ ಇರುವಂತದ್ದು. ಅದರಿಂದಾಗಿ ಒಂದು ವೇಳೆ ಇಬ್ಬರನ್ನ ಕೈ ಬಿಟ್ಟು ಬೇರೆಯವರಿಗೆ ಅವಕಾಶಗಳನ್ನ ಕೊಡುವ ಸಾಧ್ಯತೆ, ಒಂದು ಸೀಟನ್ನ ಇರುವಂತಹ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ ಪ್ರಿಯಾ ಕೃಷ್ಣ ಮತ್ತೆ ಕೃಷ್ಣಪ್ಪ ಅವ್ರಿಗೆ ಒಕ್ಕಲಿಗರ ಕೋಟದಲ್ಲಿ ಕೊಡ್ಬೇಕು ಅಂತ ಏನಾದ್ರು ಸಚಿವ ಸ್ಥಾನ ಬಂದ್ರೆ ಮಾಜಿ ಬಾಲಕೃಷ್ಣ ಅವ್ರನ್ನ ಕೂಡ ಸಚಿವ ಸ್ಥಾನದಿಂದ ಕೈ ಬಿಡಬಹುದು. ಯಾಕೆಂದ್ರೆ ಅವ್ರ ಆಯ್ಕೆಯಾದಂತ ಸಂದರ್ಭದಲ್ಲೂ ಕೂಡ ಇದೊಂದು ರೀತಿಯಾದ ಚರ್ಚೆ ಕಾಂಗ್ರೆಸ್ ನಲ್ಲಿ ಇತ್ತು. ಹೀಗಾಗಿ ಅವ್ರನ್ನ ಕೂಡ ಕೈ ಬಿಡುವ ಸಾಧ್ಯತೆ ಇದೆ ಎಂಬುದು ಕಾಂಗ್ರೆಸ್ ನಲ್ಲಿ ಇದೆ. ಇನ್ನೊಂದ್ ಕಡೆ ಈಗಾಗಲೇ ಸತೀಶ್ ಜಾರಕಿಹೊಳಿ ನಿನ್ನೆನೆ ದೆಹಲಿಗೆ ತೆರಳಿರುವಂತೂ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರೋದು. ಯಾಕಂದ್ರೆ ನಾಗೇಂದ್ರ ಅವರು ಎಸ್ಟಿ ಸಮುದಾಯಕ್ಕೆ ಸೇರುವಂತಹ ಸಚಿವರು. ಹೀಗಾಗಿ ಎಸ್ಟಿ ಸಮುದಾಯದವರನ್ನ ಏನಾದ್ರು ಕೈ ಬಿಡಬೇಕು ಅಂದ್ರೆ ಯಾರಿಗೆ ಕೊಡ್ಬೇಕು ಎಂಬ ಬಗ್ಗೆ ಕೂಡ ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇರುವಂತದ್ದು. ಮೊದಲಿಗೆ ಅವರು ನಾಗೇಂದ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಇದು ಪಕ್ಷಕ್ಕೆ ಮುಜುಗರ ಆಗ್ತಿದೆ ಮತ್ತು ಇದರಿಂದ ಪಕ್ಷಕ್ಕೂ ಕೂಡ ನಷ್ಟ ಆಗ್ತಿದೆ, ಅದರಿಂದಾಗಿ ರಾಜೀನಾಮೆಯನ್ನ ಪಡಿಲೇಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಎಸ್ಟಿ ಕೋಟಾದಲ್ಲಿ ಯಾರು ಕೊಡ್ಬೇಕೆಂಬ ಬಗ್ಗೆ ಕೂಡ ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡುವ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ ನಿಗಮ ಮಂಡಳಿಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಸುರಭಿ. ಓಕೆ ಮಾರುತಿ, ಮಾಹಿತಿಗಾಗಿ ಧನ್ಯವಾದಗಳು.